ಹೇಳಿದ್ ನಾನು ಇವರಿಗೆ ಗುರಿ ಇಲ್ಲ, ಸಂಕಲ್ಪ ಇಲ್ಲ, ಬದ್ಧತೆ ಇಲ್ಲ. ಇವತ್ತು ಈ ಸರ್ಕಾರಕ್ಕೆ ಬಯಲ್ಸೀಮೆ ಪ್ರದೇಶಕ್ಕೆ ನೀರು ಕೊಡ್ರಿ ಅಂದ್ರೆ ಕೊಳಚೆ ನೀರನ್ನು ಕೊಡೋದೇ ಒಂದು ದೊಡ್ಡ ಸಾಧನೆ ಇವರಿಗೆ. ಕೊಳಚೆ ನೀರು ಕೊಡೋದು. ದೇಶದಲ್ಲಿ ಯಾರಾದ್ರೂ ಕೊಳಚೆ ನೀರು ಸೇವನೆ ಮಾಡ್ತಾ ಇದಾರೇನ್ರಿ? ಇವತ್ತು ಬೆಂಗಳೂರು ನಗರದ ಜನಕರಿಗೂ ಗೊತ್ತಿಲ್ಲ ಇನ್ನ. ಅವರು ಇವತ್ತು ಸೇವನೆ ಮಾಡ್ತಾ ಇರ್ತಕ್ಕಂಥ ಇವತ್ತು ತರಕಾರಿ ಹಣ್ಣು ಎಲ್ಲಿಂದ ಬರ್ತಾ ಇದೆ? ಇದೇ ಕೊಳಚೆ ನೀರಲ್ಲಿ ಎರಡು ಸಲ ಇವರು ಎರಡು ಹಂತದ ಶುದ್ಧೀಕರಣ ಮಾಡಿ ಬೆಳೆದಿದಾರಲ್ಲ, ಆ ನೀರನ್ನೇ ಆ ಒಂದು ಹಣ್ಣು ಆ ತರಕಾರಿಯನ್ನೇ ಇವರು ಕೂಡ ಬಳಸ್ತಾ ಇರೋದು. ಇದರಿಂದ ಬಹಳಷ್ಟು ಆರೋಗ್ಯದ ಮೇಲೆ ದುಷ್ಪರಿಣಾಮ ಇದೆ ಅಂತೇಳಿ ಪದೇ ಪದೇ ವಿಜ್ಞಾನಿಗಳು ಹೇಳಿದ್ರು ಕೂಡ ಇವ್ರಿಗೆ ಯಾವ್ದು ಚಿಂತೆನೇ ಇಲ್ಲ. ಆಯ್ತಪ್ಪ, ನಿಮ್ಗೆ ಕೃಷ್ಣಾ ನದಿ ಮೂಲದಿಂದ ಬರಕ್ಕಾಗದೆ ಇದ್ರೆ ಎತ್ತಿನ ಹೊಳೆ ಆದ್ರೂ ನೀವು ಮುಗಿಸ್ಬೇಕಾಗಿತ್ತು. ಲ್ಯಾಂಡ್ ಅಕ್ವಿಸಿಷನ್ ಮಾಡಲಿಲ್ಲ. ಇನ್ನ ಸಕಲೇಶ್ಪುರದ ಹತ್ರ ಇದೆ ನಿಮ್ ನೀರು. ಸುಮ್ಮನೆ 8,000 ಕೋಟಿಗೆ ಪ್ರಾರಂಭ ಆದಂತ ಒಂದು ಯೋಜನೆ ಈಗ 25,000 ಕೋಟಿ ಅಂತಾರೆ. ಇನ್ನೂ ಕೂಡ ಸಕಲೇಶ್ಪುರದಲ್ಲಿ ಇದೆ. ಆ ದೊಡ್ಡಬಳ್ಳಾಪುರದ ಹತ್ರ ಜಮೀನು ಮತ್ತು ಕೊರಟಗೆರೆ ಜಮೀನು ಮಧ್ಯೆ ಇನ್ನೂ ಕೂಡ ಭೂ ಸ್ವಾಧೀನದ ಪ್ರಕ್ರಿಯೆನೇ ಪ್ರಾರಂಭ ಆಗಲಿಲ್ಲ. ಆ ರೈತರ ಜೊತೆ ನೀವು ಮೀಟಿಂಗ್ ಮಾಡಲಿಲ್ಲ. ನಿಮ್ಮ ಮಂತ್ರಿಗಳಲ್ಲೇ, ನಿಮ್ಮ ಸಚಿವ ಸಂಪುಟದಲ್ಲೇ ಭಿನ್ನಾಭಿಪ್ರಾಯಗಳಿದೆ. ಸುಮ್ಮನೆ 27ಕ್ಕೆ ನಾವು ನೀರು ಕೊಟ್ಬಿಡ್ತೀವಿ ಅಂತ ಹೇಳ್ತೀರಿ. ಹೆಂಗ್ ಕೊಡ್ತೀರಿ? ಇವತ್ತಿವ್ರ ಬದ್ಧತೆ ನಿಜವಾಗ್ಲೂ ಕೂಡ ಬಯಲುಸೀಮೆಯಲ್ಲಿ 1 ಕೋಟಿ ಜನ ಇದ್ದಾರೆ. ನಿಮ್ಗೆ ಬದ್ಧತೆ ಇದ್ದಿದ್ರೆ ಆಂಧ್ರ ಪ್ರದೇಶದ ಚಂದ್ರಬಾಬು ನಾಯ್ಡು ಅವರನ್ನ ಭೇಟಿ ಮಾಡಿ, ಇವತ್ತು ನಮಗೆ ಬಾಗೇಪಲ್ಲಿ ಹತ್ರ ಬಂದ್ಬಿಟ್ಟಿದೆ ನೀರು ಅವ್ರದ್ದು, ಆಂಧ್ರದ್ದು. ಅಲ್ಲಿಂದ ನೀವು ಒಂದು 5-10 TMC ನೀರು ತಗೊಂಡು ಚಿಕ್ಕಬಳ್ಳಾಪುರ, ಕೋಲಾರ, ಗ್ರಾಮಾಂತರ, ಚಿತ್ರದುರ್ಗ, ಪಾರ್ಟ್ ಆಫ್ ರಾಮನಗರ ಇದು ಕೊಟ್ಬಿಟ್ಟಿದ್ರೆ ಅವ್ರಿಗೆ ಅದೇ ನೀರನ್ನ ನಮಗೆ ಬೇರೆ ಕರ್ನಾಟಕದ ಮೂಲದಿಂದ ಕಳಿಸ್ಬೋದಿತ್ತು. ಯಾರು ಫ್ರೀಯಾಗಿ ಕೊಡಲ್ಲ, ನಾನು ಒಪ್ಕೊಳ್ತೀನಿ. ಯಾವ ರಾಜ್ಯ ಕೂಡ ಫ್ರೀಯಾಗಿ ನೀರನ್ನ ಕೊಡಲ್ಲ. ಆ ರೀತಿಯ ಒಂದು ಆಲೋಚನೆನೂ ಇಲ್ಲ, ಆ ರೀತಿಯ ಒಂದು ಮಾತುಕತೆನೂ ಪ್ರಾರಂಭ ಆಗಿಲ್ಲ ಅಂತ ಹೇಳ್ತಾ ಇಲ್ಲ. ಬಟ್ ಇಫ್ ದೇರ್ ಈಸ್ ಅನ್ ಅಗ್ರಿಮೆಂಟ್, ಇಟ್ ಹ್ಯಾಸ್ ಟು ಬಿ ಹಾನರ್ಡ್. ಬಿಜೆಪಿ ಹೆಚ್ಚು MP ನಿಮ್ಮ ಪಾರ್ಟಿಲಿ ಅನ್ವಯ ಆಗುತ್ತೆ. ಎಲ್ರಿಗೂ ಆಗ್ಬೇಕ್ರಿ. ಒಂದ್ಸಲಿ ಮಾತುಕತೆ ಅಂದ್ಮೇಲೆ ಇನ್ನೇನು. ನಮಗೆ ರಾಜಕಾರಣದಲ್ಲಾಗ್ಲಿ ಜೀವನದಲ್ಲಾಗ್ಲಿ ಮಾತಿಗೆ ಗೌರವ, ಮಾತಿಗೆ ನಡ್ಕಣವನೇ ನಾಯಕ ಅಲ್ವಾ? ಇದ್ರ ನಡುವೆ ವಿಜೇಂದ್ರ ಅವರು ಭೇಟಿ ಮಾಡಿ ಮಾತಾಡೋದಿದೆ ಸರ್. ನಮ್ಮ ಅಧ್ಯಕ್ಷರು ವಿಜೇಂದ್ರ ಅವರು 50ನೇ ವರ್ಷದ ಹುಟ್ಟುಹಬ್ಬ, 50 ವರ್ಷ ಆಗಿದೆ ಅಂತ ಅವರು ಅವಾಗ ಬೆಳಗಾಂನಲ್ಲಿ ಇದ್ರು. ನಾನು ಕೂಡ ಇರಲಿಲ್ಲ. ಅವರು ಬೆಂಗಳೂರಿಗೆ ಬಂದಮೇಲೆ ನಾನು ಭೇಟಿ ಮಾಡಿ ಅವರ ಹುಟ್ಟುಹಬ್ಬಕ್ಕೆ ಅವರಿಗೆ ಶುಭಾಶಯಗಳನ್ನು ಕೋರಿದ್ದೇನೆ. ಕೆಲವು ರಾಜಕಾರಣದ ವಿಷಯಗಳನ್ನು ಕೂಡ ಚರ್ಚೆ ಮಾಡಿದ್ದೀವಿ. ರಾಜ್ಯದಲ್ಲಿ ನಾವೆಲ್ಲ ಕೂಡ ಪೂರಕವಾದಂಥ ವಾತಾವರಣ ಇದೆ. ಈ ವಯಸ್ಸಿನಲ್ಲಿ ನಿಮಗೆ ಅಧ್ಯಕ್ಷರ ಸ್ಥಾನ ಸಿಕ್ಕಿರೋದು ನಿಮ್ಮ ಅದೃಷ್ಟ. ಎಲ್ಲರನ್ನೂ ಜೊತೆಗೆ ತೆಗೆದುಕೊಂಡು ಹೋಗಿ ಈ ಕಾಂಗ್ರೆಸ್ಸನ್ನು ಕಿತ್ತೊಗೆಯುವಂಥ ಕೆಲಸ ನಾವು ಮಾಡಬೇಕು, ನಾವೆಲ್ಲ ಒಟ್ಟಾಗಿ ಮಾಡಬೇಕು ಅಂತ ನಾನು ಕೆಲವು ಸಲಹೆಗಳನ್ನು ಅವರಿಗೆ ಕೊಟ್ಟಿದ್ದೀನಿ. ಅವರು ಕೂಡ ಪೂರಕವಾಗಿ ಸ್ಪಂದಿಸಿದ್ದಾರೆ. ನೋಡೋಣ ಮುಂದೆ ಯಾವ ರೀತಿ. ಹಿಂದೆ ತಮ್ಮ ಅವರ ಕಾರ್ಯವೈಖರಿ ಬಗ್ಗೆ ಪ್ರಶ್ನೆ ಮಾಡಿದ್ರು. ಇದ್ದಕ್ಕಿದ್ದಂಗೆ ಸುಧಾಕರ್ ಬದಲಾವಣೆ ಆಗಿದ್ದಂಗೆ. ನಾನೇನು ಬದಲಾವಣೆ ಅಂತಲ್ಲ ರೀ, ಸೌಜನ್ಯದ ಭೇಟಿ ಅಲ್ವಾ. ನಮ್ಮ ರಾಜ್ಯಾಧ್ಯಕ್ಷರದ್ದು ಹುಟ್ಟುಹಬ್ಬ, ಅದು 50 ವರ್ಷಗಳಂದ್ರೆ ಒಬ್ಬ ಮನುಷ್ಯನ ಜೀವನದಲ್ಲಿ ಬಹಳ ಮುಖ್ಯವಾಗಿರ್ತಕ್ಕಂಥ ಘಟ್ಟ ಅದು ಅಲ್ವಾ. ಅದನ್ನು ಹೋಗಿ ಸೌಜನ್ಯವಾಗಿ ನಾವು ವಿಶ್ ಮಾಡುವಂಥದ್ದು ಮಾನವೀಯತೆ. ಮತ್ತು ಒಬ್ಬ ಸಂಸತ್ ಸದಸ್ಯನಾಗಿ ಈ ಪಕ್ಷಕ್ಕೆ ಬರಬೇಕು ಅಂತಂದರೆ ಅವರು ಮತ್ತು ಮಾನ್ಯ ಯಡಿಯೂರಪ್ಪನವರು ಅನೇಕ ಬಾರಿ ನನ್ನ ಜೊತೆ ಚರ್ಚೆ ಮಾಡಿದ ಮೇಲೆ ಅವ್ರನ್ನ ನಂಬಿತಾನೆ ನಾನು ಬಂದಿರೋದು. ಹಾಗಾಗಿ ನಮಗೇನು ವಿಶ್ವಾಸದ ಕೊರತೆ ಏನಿಲ್ಲ. ಆಯಾ ಸಂದರ್ಭಗಳಲ್ಲಿ ಮನುಷ್ಯನ ಸ್ವಭಾವ ಅಲ್ವಾ, ನಮಗೆ ಏನನ್ಸುತ್ತೆ ಅದನ್ನು ಕೆಲವು ಸಲ ನಾನು ನೇರವಾಗಿ ಹೇಳೋಂಥದ್ದು ಅಭ್ಯಾಸ. ಅದು ಸರಿನೋ ತಪ್ಪೋ ಗೊತ್ತಿಲ್ಲ, ಆದಷ್ಟು ಕಂಟ್ರೋಲ್ ಮಾಡ್ಕೊಂತೀನಿ. ಒಂದೊಂದ್ಸಲಿ ಬಂದ್ಬಿಡ್ತದೆ. ನಾಯಕತ್ವದಲ್ಲಿ ಮುಂದುವರಿತೀರಿ ಸರ್ ತಾವು ಏನಾಯ್ತು ಕೂಡ. ನೋಡ್ರಿ, ನಮ್ಮ ಭಾರತೀಯ ಜನತಾ ಪಕ್ಷ ಅತಿ ಶಿಸ್ತಿನ ಪಕ್ಷ. ಹೈಕಮಾಂಡ್ ಇವತ್ತು ವಿಜೇಂದ್ರ ಅವರು ಸಾರಥ್ಯದಲ್ಲಿ ಹೋಗ್ಬೇಕು ಅಂದ್ರೆ ನಾವೆಲ್ಲ ಕೂಡ ಹೋಗ್ಬೇಕು. ನಾನ್ಯಾರು ಅದನ್ನ ಪ್ರಶ್ನೆ ಮಾಡೋಕ್ಕೆ? ಐ ಆಮ್ ಆಲ್ಸೋ ಪಾರ್ಟ್ ಆಫ್ ಭಾರತೀಯ ಜನತಾ ಪಕ್ಷದ ಪಾರ್ಟಿ. ಇಟ್ ಈಸ್ ಅವರ್ ಡ್ಯೂಟಿ. ನನಗೆ ಯಾವ ಅಸಮಾಧಾನನೂ ಇಲ್ಲ. ಇರೋದನ್ನ ಅವ್ರಿಗೆ ನೇರವಾಗಿ ಹೇಳ್ತೀನಿ. ಇದ್ರೆ ಹೇಳ್ತೀನಿ, ಸಲಹೆ ಇದ್ರೆ ಕೊಡ್ತೀನಿ,
ಇನ್ನೂ ಅವ್ರು ಹೆಚ್ಚಿನ ವಿಶ್ವಾಸ ತಗೊಂಡು ಪಕ್ಷ ಕಟ್ಟಬೇಕು ಇಂಥ ಕಡೆ ಜವಾಬ್ದಾರಿ ಕೊಟ್ರೆ ಆ ಜವಾಬ್ದಾರಿಯನ್ನ ಸ್ವೀಕಾರ ಮಾಡಿ ಅದಕ್ಕೆ ನ್ಯಾಯ ಕೊಡುವಂತ ಕೆಲಸ ಕೂಡ ಪ್ರಾಮಾಣಿಕವಾಗಿ ಮಾಡ್ತೀನಿ. ಎತ್ತಿನೊಳಗೆ ಪಕ್ಷದ ಇಲಾಖೆಯಿಂದ ಕೂಡ ಮೆಟ್ಟಲೇರಿದೆ. ನ್ಯಾಯ ಸಿಗ್ತಾ ರೈತರಿಗೆ ಗೌರವರ್ಗೂ ಕೂಡ ದೂರ ಇಲ್ಲ, ಅದು ರೈತರು ಅಲ್ಲ, ಅವರು ವರ್ತಕರು. ಪೆರೇಸಂದ್ರದ ಜೋಳದ ವ್ಯಾಪಾರಸ್ಥ. ಅವ್ರಿಗೂ ಆ ಹೈದರಾಬಾದ್ನ ವರ್ತಕರು ಇವರಿಗೆ ಬಹಳ ವರ್ಷಗಳ ಸಂಬಂಧ ಇತ್ತಂತೆ, ವಹಿವಾಟು ಕೂಡ ಇದೆ. ಕೊನೆಯದಾಗಿ ಈಗೇನೋ ಅವ್ರ ಹಣ ಇವರು ಕೊಡಬೇಕಾಗಿತ್ತು, ಇವರು ಮಾಲನ್ನು ಅವರಿಗೆ ಸಪ್ಲೈ ಮಾಡಿದ್ದಾರೆ. ಆದರೆ ಆ ಮಾಲಿಗೆ ಇವರು ಜೋಳ ಏನು ಕೊಟ್ಟಿದ್ದಾರೆ ಅವ್ರಿಗೆ ಹಣ ವಾಪಸ್ ಬಂದಿಲ್ಲ. ಅದು ಇವರು ಕಂಪ್ಲೇಂಟ್ ಮಾಡಿದಾಗೇನೋ ಜಮೀರ್ ಅವರು ಪೊಲೀಸ್ನವ್ರಿಗೆ ಫೋನ್ ಮಾಡಿ ಅವ್ರಿಗೆ ಹೈದರಾಬಾದ್ನವ್ರಿಗೆ ಸಹಾಯ ಮಾಡಿ ಅಂತ ಹೇಳಿದ್ದಾರೆ. ಇದೆಲ್ಲ ಕೂಡ ನಾನು ನಿಮ್ಮ ಮಾಧ್ಯಮದ ಮೂಲಕ ತಿಳ್ಕೊಂಡಿದ್ದೀನಿ. ಆ ವೈರಲ್ ಕೂಡ ಆಗಿದೆ. ಜಮೀರ್ ಅವರು ಮತ್ತು SI ಮಾತಾಡುವಂಥ ಸಂಭಾಷಣೆಯನ್ನು ನಾನು ಕೂಡ ಕೇಳಿದ್ದೀನಿ. ಈಗ ವಿಷಯ ಏನಂದ್ರೆ ಬಹಳ ಸ್ವಾರಸ್ಯಕರವಾಗಿರುವಂಥದ್ದು, ಆ ವರ್ತಕ ಕೂಡ ಕಾಂಗ್ರೆಸ್, ಶಾಸಕನು ಕಾಂಗ್ರೆಸ್, ಸಚಿವನು ಕಾಂಗ್ರೆಸ್. ಪ್ರಶ್ನೆ ಮಾತ್ರ BJP MP ಕೇಳ್ತಾ ಇದ್ದೀವಿ. ಏನ್ ಮಾಡೋದು ನಾವು? ಉತ್ತರ, ಪ್ರಶ್ನೆನೂ ಅವ್ರ ಹತ್ರನೇ ಇದೆ, ಉತ್ತರನೂ ಅವ್ರ ಹತ್ರನೇ ಇದೆ. ಅವ್ರ ಬದ್ಧತೆ ಇದ್ದು ಅವನು ಪ್ರಾಮಾಣಿಕನಾಗಿ ವರ್ತಕನಿಗೆ ಹಣ ಬರಬೇಕು ಅಂದ್ರೆ ಅವ್ರು ಕೊಡಿಸ್ಬೋದಿತ್ತು. ನಾನೇ ಅಧಿಕಾರದಲ್ಲಿದ್ದರೆ 24 ಗಂಟೆಯಲ್ಲಿ ಅವನಿಗೆ ಹಣ ಕೊಡಿಸ್ತಾ ಇದ್ದೆ. ಕೊಡಿಸ್ಲಿ, ಈಗ ಪಾಪ ಯಾರ್ಯಾರು ಅಧಿಕಾರದಲ್ಲಿದ್ದಾರೆ ಅವ್ರು ಕೊಡಿಸ್ಲಿ. ದೆಹಲಿ ಬ್ಲಾಸ್ಟ್ ಪ್ರಕರಣದಲ್ಲಿ ಮೋದಿ ಮತ್ತೆ ಅಮಿತ್ ಶಾ ರಾಜೀನಾಮೆ ಕೊಡಬೇಕು ಕಾಂಗ್ರೆಸ್ ಕೇಳ್ತಿದ್ದಾರೆ ಸರ್. ಈಗ ಹೆಂಗೆ ಕರೆಯುವ? ಹೌದು, ಮುಂಬೈಯಲ್ಲಿ ಬ್ಲಾಸ್ಟ್ 350 ಜನ ತೀರ್ಕೊಂಡ್ರಲ್ಲ, ಅವನು ನೇರವಾಗಿ ಸಿಕ್ಕಿದ್ನಲ್ಲ, ಅವನಿಗೆ ಎಷ್ಟು ವರ್ಷದ ಆದ್ಮೇಲೆ ಅವನಿಗೆ ಇವರು ಶಿಕ್ಷೆ ಕೊಟ್ಟಿದ್ದು? ಕಸಬ್ ಅನ್ನೋನು ಸಿಕ್ಕಿರೋ ನೀವು ಹಿಡಿಯೋದ್ ಬೇಡ. 350 ಜನ 400 ಜನ ಸತ್ತೋದ್ರಲ್ಲಪ್ಪ ಮುಂಬೈ ಬ್ಲಾಸ್ಟ್ ಅಲ್ಲಿ. ಮನಮೋಹನ್ ಸಿಂಗ್ ರಾಜೀನಾಮೆ ಕೊಟ್ರ? ಯಾರು ರಾಜೀನಾಮೆ ಕೊಟ್ರು ಅವಾಗ? ಇದಲ್ಲ ರೀ ನೀವು ಮಾತಾಡೋದು. ಆಕ್ಟ್ ಆಫ್ ಟೆರರ್ ಈಸ್ ರಿಗಾರ್ಡೆಡ್ ಆಸ್ ಆಕ್ಟ್ ಆಫ್ ವಾರ್ ಇನ್ ಇಂಡಿಯಾ ಗವರ್ಮೆಂಟ್. 0 ಟಾಲರೆನ್ಸ್ ಅನ್ನ ಮಾಡಿದ್ದಾರೆ. ಈ 11 ವರ್ಷದಲ್ಲಿ ವಿತಿನ್ ಡೆಲ್ಲಿ ಆಗಲಿ ಇಂಥ ಸಿಟೀಸ್ ಅಲ್ಲಿ ಮೊದಲನೇ ಬಾರಿ ಆಗ್ತಾ ಇದೆ. 2,500 kg ಅಷ್ಟು RDX ಸಿಕ್ಕಿದೆ ಅಂದ್ರೆ ಇದು ಸಾಮಾನ್ಯ ಮಾತಲ್ಲ. ಯಾವ್ಯಾವ ನಗರಗಳಲ್ಲಿ ಅದನ್ನ ಅವರು ಉಪಯೋಗ ಮಾಡಬೇಕು ಅಂತ ಹೊಂಚೆ ಹಾಕಿದ್ರು ನಮಗೆ ಗೊತ್ತಿಲ್ಲ. ಇದನ್ನ ನಮ್ಮ ಬೇಹುಗಾರಿಕೆ ಸಂಸ್ಥೆಗಳು, ನಮ್ಮ ಪೊಲೀಸ್ನ ಉನ್ನತ ಮಟ್ಟದ ಅಧಿಕಾರಿಗಳು ಹಿಡ್ದಿದಾರಲ್ಲ, ಅವ್ರಿಗೆ ಅಭಿನಂದನೆ ಸಲ್ಲಿಸಬೇಕು. ದೊಡ್ಡ ಅವಘಡವನ್ನ ತಪ್ಪಿಸಿದ್ದಾರೆ. ಸರ್, ಇಲ್ಲಿ ಪ್ರಶ್ನೆ ಇರ್ತಕ್ಕಂಥದ್ದು, ಈಗ NIA ಗೆ ಹ್ಯಾಂಡ್ ಓವರ್ ಮಾಡಿದ್ದಾರೆ. ಆದ್ರೂ ಕಾಂಗ್ರೆಸ್ ಯಾಕೆ ಪ್ರಶ್ನೆ ಮಾಡ್ತಾ ಇದೆ ಅಂತಂದ್ರೆ, ಈಗ ಏನ್ ಅನ್ಸುತ್ತೆ ಅಂತ ಜನ ಹೇಳ್ತಾರೆ. ನಾನು ಹೇಳೋದಕ್ಕಿಂತ ಹೆಚ್ಚಾಗಿ ಭ್ರಮ ನಿರಸನಾಗಿದ್ದಾರೆ. ಯಾವಾಗಪ್ಪ ಈ ಸರ್ಕಾರದಿಂದ ನಮ್ಗೆ ವಿಮುಕ್ತಿ ಸಿಕ್ಕುತ್ತೆ ಅಂತೇಳಿ ಜನ ಎದುರು ನೋಡ್ತಾ ಇದ್ದಾರೆ. ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ನಾನು ಇಂಥ ಒಂದು ಕೆಟ್ಟ ಆಡಳಿತದ ಸರ್ಕಾರ ನನ್ನ ಇಡೀ ರಾಜಕೀಯ ಜೀವನದಲ್ಲಿ ನಾನು ನೋಡಲಿಲ್ಲ. ಹಾಗಾಗಿ ಈ ಸರ್ಕಾರಕ್ಕೆ ಯಾವುದೇ ಒಂದು ಗೊತ್ತು ಗುರಿ ಇಲ್ಲ, ಯಾವುದೇ ಒಂದು ಆರ್ಥಿಕವಾಗಿ ಅದನ್ನ ಯಾವ ರೀತಿ ಇವತ್ತು ಚೈತನ್ಯ ತುಂಬುವಂತ ಕೆಲಸ ಮಾಡಲಿಲ್ಲ. ಇವತ್ತು ಆರ್ಥಿಕ ಕ್ಷೇತ್ರದಲ್ಲಿ ನಮ್ಮ ರಾಜ್ಯ ದಿವಾಳಿ ಆಗ್ತಾ ಇದೆ. ಸಾಲದ ಸುಳಿಯಲ್ಲಿ ಸಿಲುಕಿಸ್ತಾ ಇದ್ದಾರೆ. ಮುಂದೆ ನಾವು ಬಂದ್ರು ನಾನು ಹೇಳ್ತಾ ಇದ್ದೀನಿ, ಅಷ್ಟು ಸುಲಭವಾಗಿ ನಾವು ಈ ಎಲ್ಲ ವ್ಯವಹರಿಸೋದು ಅಷ್ಟು ಸುಲಭ ಇಲ್ಲ. ಇವತ್ತು ಸುಮಾರು ನನ್ನ ಪ್ರಕಾರ ಪ್ರತಿ ವರ್ಷ ಇವತ್ತು ಇವರು 1-1.5 ಲಕ್ಷ ಕೋಟಿ ಸಾಲ ಮಾಡಿ, ಈ 2.5 ವರ್ಷದಲ್ಲೇ 2.5-3 ಲಕ್ಷ ಸಾಲ ಮಾಡಿದ್ದಾರೆ. 2.5 ಲಕ್ಷ ಕೋಟಿ ಒಟ್ಟಿವತ್ತು ನಮ್ಮ ಕರ್ನಾಟಕ ರಾಜ್ಯದ ಮೇಲೆ ಇರುವಂತ ಸಾಲ 8 ಲಕ್ಷಕ್ಕೂ ಹೆಚ್ಚಿದೆ ಈಗ. ಮತ್ತೆ ಇದಕ್ಕೆ ನಾವು ಬಡ್ಡಿ ಯಾವಾಗ ಕಟ್ಟೋದು, ಇದರ EMIs ನ ಹೆಂಗೆ ಮಾಡೋದು, ಇದರ ಸಾಲ ತೀರ್ಸೋದು ಯಾವಾಗ? ಎಸ್ಟಾಬ್ಲಿಷ್ಮೆಂಟ್ ಕಾಸ್ಟ್ 50-60% ಇದೆ. ಅಂದ್ರೆ ನಮಗೆ ಫಿಕ್ಸ್ಡ್ ಎಸ್ಟಾಬ್ಲಿಷ್ಮೆಂಟ್ ಕಾಸ್ಟ್, ಅದು ಸಂಬಳಗಳು ಕೊಡಬೇಕು, ಅವ್ರಿಗೆ ಪೆನ್ಷನ್ಸು ಅನೇಕವು, ಇವೆಲ್ಲ ಫಿಕ್ಸ್ಡ್ ಕಾಸ್ಟು ಬಿಟ್ಟು ನೀವು ಅಭಿವೃದ್ಧಿ ಮಾಡಬೇಕು. ಹೆಂಗ್ ಮಾಡೋದು?
ಅದರಲ್ಲಿ ಗ್ಯಾರಂಟಿ. ಅದಕ್ಕೆ ನಾನು ಹೇಳಿದೆ, ಈ ಸರ್ಕಾರಕ್ಕೆ ಗೊತ್ತು ಗುರಿ ಎರಡೂ ಇಲ್ಲ, ಬದ್ಧತೆನೂ ಇಲ್ಲ. ಸುಮ್ಮನೆ ಅಧಿಕಾರ ಬರಬೇಕು ಅಂತೇಳಿ ಎಲ್ಲ ರೀತಿಯ ಆರ್ಥಿಕ ವ್ಯವಸ್ಥೆ ಎಷ್ಟು ಒಳ್ಳೇದಾಗಿತ್ತು ಕರ್ನಾಟಕ, ಅದನ್ನು ಹಾಳು ಮಾಡಿದ್ದಾರೆ ಅಷ್ಟೇ. ಅದನ್ನೇ ಇವರು ಗಳಿಸಿರೋಂಥದ್ದಷ್ಟೇ, ಇನ್ನೇನು ಇಲ್ಲ. ಸರ್, ಈ ನಾಯಕತ್ವ ಬದಲಾವಣೆ ಬಗ್ಗೆ ಚರ್ಚೆ ಆಗ್ತಿದೆ ನಿಮ್ಮ ಸಬ್ಜೆಕ್ಟ್ ಅಲ್ಲ, ಆದ್ರೂ ಏನ್ ಹೇಳ್ತೀರಾ ಸರ್? ಕರ್ನಾಟಕ ನವೆಂಬರ್ ಕ್ರಾಂತಿ ವಿಚಾರ ಕೊಡ್ತಾ ಅಲ್ಲ, ನನಗೆ ಕ್ರಾಂತಿ ಬಗ್ಗೆ ಏನೂ ಗೊತ್ತಿಲ್ಲ. ಆದರೆ ರಾಜಕಾರಣದಲ್ಲಿ ಒಂದು ಅಗ್ರಿಮೆಂಟ್ ಅಂತ ಇದ್ರೆ ಅದು ಜೆಂಟಲ್ಮೆನ್ಲಿ ಇರ್ಬೇಕಾಗ್ತದೆ. ಇವತ್ತು ಅವರ ಮಧ್ಯೆ ಏನಾದರೂ 2.5 ವರ್ಷ ಮಾತುಕತೆ ಅವರ ಮಧ್ಯೆ ನಡೆದಿದ್ರೆ ಜೆಂಟಲ್ಮ್ಯಾನ್ಲಿ ಒಬ್ರು ರಾಜೀನಾಮೆ ಮಾಡಬೇಕು, ಇನ್ನೊಬ್ರು ಅದಕ್ಕೆ ಬರಬೇಕು. ನಾವು ಇವತ್ತು ಗ್ರಾಮ ಪಂಚಾಯತಿಗಳು, ತಾಲೂಕ್ ಪಂಚಾಯತಿಗಳು ಇವೆಲ್ಲ ಮಾಡ್ತೀವಿ, ಸರ್ವೇ ಸಾಮಾನ್ಯ. ಅವ್ರ ಟರ್ಮ್ ಆಗ್ತಾನೆ, ಅದನ್ನೇನು ನಾವೇನು ಘೋಷಣೆ ಮಾಡಲ್ಲ, ಪೇಪರಲ್ಲಿ ಅಗ್ರಿಮೆಂಟ್ ಮಾಡ್ಕೊಳಕ್ಕಾಗಲ್ಲ. ಆದರೆ ಒಂದು ರೂಮಲ್ಲಿ ಕೂತ್ಕೊಂಡು ಲೀಡರ್ಸ್ ಕೂತ್ಕೊಂಡು ನಾವೊಂದು ಮಾತುಕತೆ ಮಾಡ್ತೀವಿ. ಅವರು ಅವಧಿ ಆದ ಕೂಡಲೇ ಬಂದು ರಾಜೀನಾಮೆಯನ್ನು ಕೊಟ್ಟು ಇನ್ನೊಬ್ಬರಿಗೆ ಅವಕಾಶವನ್ನು ಮಾಡ್ತೀವಿ. ಸರ್, ಈಗ ಅದು ಎಲ್ಲ ಹಂತಗಳಲ್ಲೂ ಇರಬೇಕು ಅಂತ ನನ್ನ ಅಪೇಕ್ಷೆ ಆಗಿತ್ತು. ನಮ್ಮ ಪಕ್ಷದ್ದು ಮತ್ತು ಕೆಲವು ಮಾಧ್ಯಮ ಸ್ನೇಹಿತರು ಮಾಡಿದಂಥ ಸಮೀಕ್ಷೆಗಳು ಕೂಡ ಅದೇ ರೀತಿ ಇದೆ. ನನ್ನ ಪ್ರಕಾರ 140 ಸ್ಥಾನಕ್ಕಿಂತ ಹೆಚ್ಚು ನಮ್ಮ NDA ಮೈತ್ರಿಕೂಟ ಗೆಲ್ಲುತ್ತೆ. ಮಾನ್ಯ ನಿತೀಶ್ ಕುಮಾರ್ ಅವರ ಏನು ನಾಯಕತ್ವದಲ್ಲಿ ಚುನಾವಣೆ ಹೋಗಿದ್ವಿ ಮುಖ್ಯಮಂತ್ರಿಗಳು, ನಮ್ಮ ಮಾನ್ಯ ನರೇಂದ್ರ ಮೋದಿಯವರ ಜನಪ್ರಿಯತೆ ಇಡೀ ದೇಶದಲ್ಲಿ ಇನ್ನೂ ಹೆಚ್ಚಾಗ್ತಾ ಇದೆ. 11 ವರ್ಷ ಆಗಿ ಪ್ರಧಾನಮಂತ್ರಿಗಳಾದ್ಮೇಲೂ ಕೂಡ ಅವರ ಜನಪ್ರಿಯತೆ, ಅವರ ಬಗ್ಗೆ ಇರುವಂಥ ನಂಬಿಕೆ ಎರಡೂ ಕೂಡ ಜಾಸ್ತಿ ಆಗ್ತಾ ಇದೆ. ಹಾಗಾಗಿ ಇವತ್ತು ನಾವು ಎಲ್ಲ ರಾಜ್ಯಗಳಲ್ಲಿ ಜನಸಾಮಾನ್ಯರಲ್ಲಿ ಈ ರೀತಿಯ ಒಂದು ಭಾವನೆ ಇದೆ, ಈ ರೀತಿಯ ಫಲಿತಾಂಶ ಬರ್ತಾ ಇದೆ. ಮತ್ತು ಈ ಕಾಂಗ್ರೆಸ್ನವರು ಏನು ಅಂದರೆ, ಗೆದ್ದಾಗ ಪ್ರಜಾಪ್ರಭುತ್ವ ಗೆಲ್ಲುತ್ತೆ, ಅವರಿಗೆ ಪ್ರಜಾತಂತ್ರ ವ್ಯವಸ್ಥೆ ಗೆಲ್ಲುತ್ತೆ, ಜನರು ಅವರನ್ನು ಗೆಲ್ಲಿಸಿದ್ದಾರೆ. ಸೋತಾಗ EVM ಅವ್ರನ್ನ ಸೋಲಿಸುತ್ತೆ. ಅವ್ರಿಗೆ ಮೊದಲೇ ಗೊತ್ತಿದೆ ಚುನಾವಣೆಯಲ್ಲಿ ಸೋಲ್ತೀವಿ ಅಂತ ಗೊತ್ತಿದೆ. ಒಂದು ಕೇವಿಯಟ್ ಹಾಕ್ಬಿಡೋದು, ಒಂದು ಬೇಲ್ ತಗೊಂಡಂಗೆ ಮುಂಚೆನೆ. ಹಾಗಾಗಿ ಇದನ್ನೆಲ್ಲ ಬಿಡಿ. ಅದಕ್ಕೆ ಹೇಳಿದೆ ನಾನು, ನಿಮಗೆ ಆ ಥರ ನಿಮಗೆ ನಂಬಿಕೆ ಇಲ್ದಿರ ಇದ್ದರೆ EVM ಅಲ್ಲಿ ಗೆದ್ದಂಥ ರಾಜ್ಯಗಳು, ಇವತ್ತು ಕರ್ನಾಟಕ EVM ಅಲ್ಲಿ ಗೆದ್ದಿದ್ದೀರಿ, ತೆಲಂಗಾಣದಲ್ಲಿ ಗೆದ್ದಿದ್ದೀರಿ, ಹಿಮಾಚಲ್ ಪ್ರದೇಶದಲ್ಲಿ ಗೆದ್ದಿದ್ದೀರಿ. ಮತ್ತು ಈ 3 ರಾಜ್ಯದಲ್ಲಿ ಎಲ್ಲಾದರೂ ಒಂದು ಕಡೆ ವಿಸರ್ಜನೆ ಮಾಡಿ ಮತ್ತೆ ನಾವು ಚುನಾವಣೆಗೆ ಹೋಗೋಣ, ಬ್ಯಾಲೆಟ್ ಪೇಪರಲ್ಲೇ ಹೋಗೋಣ ಬೇಕಿದ್ರೆ, ಗೊತ್ತಾಗುತ್ತಲ್ಲ ಅವಾಗ. ಸುಮ್ಮನೆ ಇದನ್ನೆಲ್ಲ ಬಿಟ್ಟು ಜನರ ವಿಶ್ವಾಸವನ್ನು ಗಳಿಸುವಂಥ ಕೆಲಸ ಮಾಡಿ ಅಂತ ಅವ್ರಿಗೆ ಕಿವಿ ಮಾತು ಹೇಳಲಿಕ್ಕೆ ಬಯಸ್ತೀನಿ. ರಾ ಇರುತ್ತೆ, ಇಂಟೆಲಿಜೆನ್ಸ್ ಇರುತ್ತೆ, ಇವೆಲ್ಲವೂ ಅಟರ್ ಫ್ಲಾಪ್ ಆಗಿದೆ ಅನ್ನುವಂತಹ ಇವೆಲ್ಲ ಬಾಂಬೆ ಬ್ಲಾಸ್ಟ್ ಆದಾಗ ಇರ್ಲಿಲ್ವಾ? ಅಮೆರಿಕದಲ್ಲಿ ನ್ಯೂಯಾರ್ಕ್ನಲ್ಲಿ ಆಯ್ತು, ಅವರ ಬೇಹುಗಾರಿಕೆ ಸಂಸ್ಥೆ ಮೇಲೇನೆ ಆಯ್ತು, ಪೆಂಟಗಾನ್ ಮೇಲೆ ಆಯ್ತು. ಏನ್ರಿ, ಅವ್ರಿಗಿನ್ನ ಇಂಟೆಲಿಜೆನ್ಸ್ ಇದೆಯಾ ಬೇರೆ ದೇಶದಲ್ಲಿ ಯಾವ್ದ್ರಲ್ಲಾದ್ರು? ನಮ್ದು ಸೇರ್ಕೊಂಡು. ಉಗ್ರವಾದ ಅನ್ನುವಂಥದ್ದು ಈ ವಿಶ್ವದಿಂದ ದೂರ ಮಾಡೋದಕ್ಕೆ ಎಲ್ಲ ದೇಶಗಳು ಜೊತೆಯಾಗಿ ನಾವು ಕೆಲಸ ಮಾಡಬೇಕು. ಇವತ್ತಿರುವಂಥ ಜಿಯೋಪೊಲಿಟಿಕಲ್ ಸಿಚುವೇಶನ್ ಏನಾಗ್ತಾ ಇದೆ ನೀವು ನೋಡ್ತಾ ಇದ್ದೀರಿ. ಟ್ರಂಪ್ನ ಒಂದೊಂದು ಮಾತು ಕೇಳ್ತಾ ಇದ್ದೀರಿ ನೀವು, ಯಾರ್ಯಾರ ಜೊತೆ ಅವ್ರು ಊಟ ಮಾಡ್ತಾ ಇದ್ದಾರೆ ನೋಡ್ತಾ ಇದ್ದೀರಿ. ಇಷ್ಟರ ಹೊರತಾಗಿ ಕೂಡ ಒಬ್ಬ ದಿಟ್ಟ ಪ್ರಧಾನಮಂತ್ರಿಗಳು ಪುಲ್ವಾಮಾದಲ್ಲಿ ಆದಂಥ ಘಟನೆ 1 ವಾರಕ್ಕೆ ನಾವು ಆಪರೇಷನ್ ಸಿಂಧೂರ್ ಮಾಡಿದ್ದೀವಿ. ಇದು ಈ ದೇಶದ ಪ್ರಧಾನಮಂತ್ರಿಗಳ ಶಕ್ತಿ. ಇದು ಯಾರಾದ್ರೂ ಅರ್ಥ ಆಗಿದ್ರೆ ಅರ್ಥ ಆಗ್ಬೇಕಷ್ಟೇ. ಸರ್ಕಾರದ ಪ್ರತಿಬಿಂಬ ಅಂತ ಅನ್ಸುತ್ತೆ. ಸರ್ಕಾರದ ನಡವಳಿಕೆಗಳು ಹೆಂಗಿದೆ ಅದರ ಪ್ರತಿಬಿಂಬವಾಗಿ ಇವತ್ತು ಪರಪ್ಪನ ಅಗ್ರಹಾರದ ಚಟುವಟಿಕೆಗಳು ನಡೀತಾ ಇದೆ. There is nothing more to say about this. It is a shame on government, shame on Home Department. ಇಂಥದಕ್ಕೆ ಯಾರು ರಾಜೀನಾಮೆ ಕೊಡಬೇಕಾಗಿಲ್ಲ, ಯಾರು ಕೊಡಬೇಕಾಗಿಲ್ಲ. ಇದಕ್ಕೆ ಅವ್ರಿಗೆಲ್ಲ ಹೋಗಿ ಸನ್ಮಾನ ಮಾಡಬೇಕು, ಬಹಳ ಒಳ್ಳೆ ಕೆಲಸ ಮಾಡ್ತಿದ್ದೀರಿ ಅಂತ. ರಾಷ್ಟ್ರೀಯ ಮಟ್ಟದಲ್ಲಿ ಮರ್ಯಾದೆ ಕಳೆದಿರೋ ಮಾತನ್ನ ಹೇಳಿದ್ದಾರೆ ಪರಮೇಶ್ವರ್ ಅವರು ಅಧಿಕಾರಿಗಳಿಗೆ. ರಾಷ್ಟ್ರೀಯ ಮಟ್ಟದಲ್ಲಿ ಹೇಳಿದ್ರೆ ಆಗಲ್ರಿ.
ಇವಾಗ ಇವಾಗ ನಾವೇನು ಮಾವಿನಕಾಯಿ ಮಾತು ಕುದುರುತ್ತಾ, ತಕೊಳ್ಳಿ ಆ್ಯಕ್ಷನು. ಯಾರಲ್ಲಿ ಪ್ರಿಸನ್ಸ್ಗೆ ಐ ಜಿ ಆರು ಡಿ ಜಿ ಆರು ಸಸ್ಪೆಂಡ್ ನಿಮ್, ಟೇಕ್ ಆಕ್ಷನ್. ಆಕ್ಷನ್ ಈಸ್ ಮೋರ್ ಪವರ್ಫುಲ್ ದೆನ್ ವರ್ಡ್ಸ್. ಅತ್ಯಂತ ಹಿರಿಯ ಅನುಭವಸ್ಥರಿದ್ದಾರೆ ಡಾಕ್ಟರ್ ಪರಮೇಶ್ವರ್ ಅವರು, ಯಾಕೆ ನಿಮ್ಮ ಮೇಲೆ ಹಾಕೊಳ್ತಾ ಇದ್ರಿ ಎಲ್ಲಾನು? ಒಬ್ಬ ಹೋಮ್ ಮಿನಿಸ್ಟರ್ ಆಗಿ ದಿಟ್ಟವಾದಂತ ನಿರ್ಧಾರ ತಗೊಳ್ಳಿ ಅಂತ ಮಾತ್ರ ನಾನು ಹೇಳ್ತೀನಿ. ಸ್ಯಾಟಿಸ್ಫೈಡ್ ಬಿಕಾಸ್ ಕಾಂಗ್ರೆಸ್ ಈಸ್ ನಾಟ್ ಕಮಿಟೆಡ್ in the interest of the country. They just want to destabilize as they have done in the past. They are the party which was instrumental in dividing this country. They have no moral, they have no morality, they don't have any ethical stance to say anything about BJP or NDA government, especially to the Honorable Prime Minister Narendra Modi ji. Narendra Modi ji has established his credentials by acting swiftly, by acting at right times. Since 2 days, Congress is demanding Amit Shah resignation. Do you think Congress is targeting Amit Shah? What do you want to say about it? Because they know after Sardar Vallabhbhai Patel, if there is one leader who is doing his best, who is unifying this country as a home minister, it is none other than Mr. Amit Shah ji. If you see what is happening in the states like Jharkhand, what is happening in Madhya Pradesh, what is happening in Bihar, what happened in Telangana and Andhra Pradesh, even Naxals, the entire Naxals, they are brought down to their knees today. The most notorious Naxal leader, Mr. Basuraj, was killed. See, the Home Minister does more than what he speaks. He believes in action, and this government believes in action. We should be very fortunate to have a Home Minister as capable, as dynamic as Mr. Amit Shah. ಸರ್, ಕರ್ನಾಟಕ ಕಾಂಗ್ರೆಸ್ ಗೌರ್ಮೆಂಟ್ ಅಲಿಗೇಷನ್ CM seats. So they are fighting each other inside. As you said, it is Before a you are- speculation. We do before not you are know in the whether it Congress is a party. fact or So- not. Since it is a speculation, I don't want to speculate. Before you are in But- the Congress party, what is going on? No, but So- whatever my personal information is, if there is an understanding, a gentlemanly understanding between those leaders, I was told 2.5 years, after 2.5 years, Honorable CM has to step down, make way to the Deputy Chief Minister, Mr. D.K. Shivkumar, who was reasonably responsible along with Siddaramaiah ji to bring back Congress in Karnataka. So I think Rahul ji or their high command will act wisely and hand over the baton to Mr. D.K. Shivkumar ji based on their gentlemanly agreement. Because in the lower setups and all, like in Gram Panchayats, in every stage, we always follow this gentlemanly agreement. I hope whoever is given word, they'll have to stand by their word. Thank you, sir. Single big project didn't get from the Karnataka to central I'm government. sorry. Single big project didn't get from central Congress government is, to Karnataka. Congress is questioning the BJP leaders that What they are are not getting any project from the central See, government. this is their false narrative. In railways, we are giving 10 times. When you compare the UPS regimes, we have increased the allocation of projects and money by 10 times. Similarly, the national highway projects by 7 times. I can furnish you with the right numbers. See, they do not have anything to say about their government. They just want to create a narrative between state and center. They do not have a basic democratic principles. If there is a strong state, there will be a strong center. If there is a strong center, there will be a strong state. This is the combination. They can't have a fight with the center, irrespective of what the political party which is going to govern in either of the systems.
They should always have a cordial relationship. They should fight for the state. They should have a very, very healthy relationship with the center for the benefit of Karnataka. And If they are really concerned, this is the only way that it is going to work. They can't threaten. They can't just keep bragging like this, and they can't keep giving a false narrative to people and keep the people in the dark. and regarding the Karnataka politics, part of NDA. So how do you look at that? I'm very happy as a member of parliament from BJP party. Our NDA's winning streak is continued, and the popularity of our Honorable Prime Minister Shri Narendra Modi ji is yet again proving, and it will be proven. Even after 11 years, internationally, if you analyze, I don't see any other leader other than our Prime Minister Shri Narendra Modi ji who has not just retained his popularity, he has been increasing day after day with his passion of service, with his passion of leadership, with his utter commitment and dedication to this nation. Sir, regarding the car blast issues in Delhi, Congress strongly demand for the resignation of Amit Shah. It is foolishness of Congress to seek the resignations of a Honorable Prime Minister or Home Minister simply because in the prevailing geopolitical situation, we have seen in the past what happened in Mumbai blast. Did the then Prime Minister or Home Minister resign? We feel very apologetic. We feel sorry. We convey our deep condolences to the families of those 13 innocent people who succumbed yesterday because of this blast. But this government is not going to just keep quiet. Already our Honorable Home Minister has announced we are going to go after every person who is involved in this blast. You have seen in Pulwama, after the incident took place, in 8 days we raised a war, Operation Sindhu. We demolished, destroyed the bastions of the criminal activity centers. The terrorist camp was destroyed. Similarly, our Honorable Prime Minister and Home Minister Dono, they have said act of terror will be regarded as act of war, and the Operation Sindoor is not over yet. Operation Sindoor is not over yet, and this country under the leadership of Prime Minister Narendra Modi ji will not succumb to any international pressure at the cost of the India's security. And I am very sure the perpetrators, the terrorists, and those systems which are behind these terrorists, they will get a befitting reply. Just wait and watch. Sir, And the blast. ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ಫಾಲೋ ಮಾಡಿ ಬ್ರಿಗೇಡ್ ನ್ಯೂಸ್ ಕನ್ನಡ.